ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಈ ಒಂದು ಚಾರ್ಜ್ ಶೀಟ್ ಅನ್ನ ನ್ಯಾಯಮೂರ್ತಿ ಮಾರುತೇಶ್ ಪರಶುರಾಮ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿತ್ತು. ಗ್ಯಾರಂಟಿ ನ್ಯೂಸ್ ನಲ್ಲಿ ಚಾರ್ಜ್ ಶೀಟ್ ನಲ್ಲಿರೋ ಸ್ಫೋಟಕ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ನೋಡಬಹುದು. ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದು ದರ್ಶನ್ A2 ಎಂದು ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ರೇಣುಕಾ ಸ್ವಾಮಿ ಶವದ 4ನೇ ಫೋಟೋ ಉಲ್ಲೇಖಿಸಲಾಗಿದೆ. ಪ್ರಾಣ ಭಿಕ್ಷೆ ಬೇಡುತ್ತಿರೋ ರೇಣುಕಾ ಸ್ವಾಮಿ ಫೋಟೋ ವೈರಲ್ ಆಗಿದೆ. ರೇಣುಕಾ ಹತ್ಯೆಗೆ ಬಳಸಿದ್ದ ರಿಪೀಸ್ ಪಟ್ಟಿ ಫೋಟೋ ಉಲ್ಲೇಖಿಸಲಾಗಿದೆ. ನೈಲಾನ್ ಹಗ್ಗದ ಫೋಟೋ ಕೂಡ ಪೊಲೀಸರಿಂದ ಉಲ್ಲೇಖಿಸಲಾಗಿದ್ದು ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಚಾಟಿಂಗ್ ಅನ್ನ ಉಲ್ಲೇಖಿಸಲಾಗಿದೆ. ರೇಣುಕಾ ಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿಯು ಲಗತ್ತಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ನ್ಯಾಯಮೂರ್ತಿ ಮಾರುತೇಶ್ ಪರಶುರಾಮ್ ಅವರಿಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಚಾರ್ಜ್ ಶೀಟ್ ನಲ್ಲಿರೋ ಸ್ಫೋಟಕ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಎಳೆಯಾಗಿ ಇಡ್ತಾ ಹೋಗ್ತೀವಿ. ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದು ದರ್ಶನ್ A2 ಎಂದು ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ರೇಣುಕಾ ಸ್ವಾಮಿ ಶವದ 4 ಫೋಟೋಗಳು ಸಿಕ್ಕಿವೆ. ಪ್ರಾಣ ಭಿಕ್ಷೆ ಬೇಡುತ್ತಿರೋ ರೇಣುಕಾ ಸ್ವಾಮಿ ಫೋಟೋ ಕೂಡ ಉಲ್ಲೇಖವಾಗಿದೆ. ರೇಣುಕಾ ಹತ್ಯೆಗೆ ಬಳಸಿದ್ದ ರಿಪೀಸ್ ಪಟ್ಟಿ ಫೋಟೋ ಉಲ್ಲೇಖಿಸಲಾಗಿದ್ದು ನೈಲಾನ್ ಹಗ್ಗದ ಫೋಟೋ ಕೂಡ ಪೊಲೀಸರಿಂದ ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಚಾಟಿಂಗ್ ಮಾಡಿರುವುದನ್ನು ಕೂಡ ಉಲ್ಲೇಖಿಸಲಾಗಿದ್ದು ರೇಣುಕಾ ಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿ ಲಗತ್ತಾಗಿದೆ.